ಕಲಬುರಗಿಯಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಹವಾ ಜೋರಾಗಿದೆ. ರಾಧಾಕೃಷ್ಣ ಪರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಪರಮೇಶ್ವರ್ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಕಲಬುರಗಿ ಕ್ಷೇತ್ರದಲ್ಲೇ ದೊಡ್ಡಮನಿ ಪರವಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಮತ ಶಿಕಾರಿಗಿಳಿದಿದ್ದಾರೆ. ಸಿಐಬಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಗೆ ಆರತಿ ಬೆಳಗಿ ಸ್ವಾಗತ ಕೋರಿದ್ದಾರೆ. ಅಲ್ಲಿನ ಜನ ಕೈ ಅಭ್ಯರ್ಥಿಗೆ ಗೆಲುವಾಗಲಿ ಅಂತ ಶುಭ ಕೋರಿದ್ದಾರೆ, ಹಾರೈಸಿದ್ದಾರೆ. ಮಹಿಳೆಯರು ಜನರೊಂದಿಗೆ ಕುಳಿತು ಸರಳತೆಯನ್ನು ಮೆರೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರ ನೋಡಿ. ಪ್ರತಿ ಗ್ರಾಮಕ್ಕೆ ಹೋದರೂ ಕೂಡ ಅಲ್ಲಿ ಅವ್ರಿಗೆ ಅಷ್ಟೇ ಆದರದ ಪ್ರೀತಿ ಸಿಗ್ತಾ ಇದೆ. ಆರತಿ ಬೆಳಗಿ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಸಿಐಬಿ ಕಾಲೋನಿ ಇದು. ಅಂದರೆ ಅಲ್ಲಿನ ಜನರ ಸಮಸ್ಯೆಗಳಿಗೆ ರಾಧಾಕೃಷ್ಣ ದೊಡ್ಡಮನಿಯವರು ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅವ್ರ ಜೊತೆಗೆ ನಿರಂತರವಾಗಿ ಈ ಪ್ರಚಾರ ಕಾರ್ಯದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಪ್ರಭು ಅವರು ನಾನು 7ನೇ ಕ್ಲಾಸ್ನಲ್ಲಿರುವಾಗ ನನ್ನನ್ನು ನಮ್ಮ ಶಾಲೆಯವರು ಸ್ಟೇಟ್ ಟೂರ್ಗೆ ಕರ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಗುಲ್ಬರ್ಗ ನೋಡಿದಾಗ ನಾವು ಯಾಕಪ್ಪ ಇದು ಯಾವ ಊರಿಗೆ ಬಂದಿದ್ದೇವೆ, ಒಂದೇ ಒಂದು ಒಳ್ಳೆಯ ಕಟ್ಟಡ ಕೂಡ ಇರಲಿಲ್ಲ. ಹಳೆ ಕಾಲದ ನಿಜಾಮರ ಕಾಲದ ಕೆಲವು ಕಟ್ಟಡಗಳನ್ನು ಬಿಟ್ರೆ ಒಂದು ಅಂಗಡಿ, ಒಂದು ದೊಡ್ಡ ಅಂಗಡಿ ಆಗಲಿ ಅಥವಾ ಒಂದು ದೊಡ್ಡ ಕಟ್ಟಡ ಆಗಲಿ ಯಾವುದು ಕಾಣ್ತಿರ್ಲಿಲ್ಲ. ಇವತ್ತು ಯಾವುದೇ ಬೆಂಗಳೂರು ನಗರಕ್ಕೆ ಸರಿಸಮನಾಗಿ ಯಾವುದೇ ಕಟ್ಟಡ ಇರ್ಬೋದು, ಯಾವುದೇ ಕಚೇರಿ ಇರ್ಬೋದು, ಅವೆಲ್ಲವನ್ನು ಕೂಡ ಇವತ್ತು ಕಲಬುರಗಿಯಲ್ಲಿ ನೋಡ್ತೇವೆ ನಾವು. ಎಲ್ಲ ಆಫೀಸ್ಗಳು, ಅಧಿಕಾರಿಗಳು ಇಲ್ಲಿ ಇವತ್ತು ನೆಲೆಸ್ತಕ್ಕಂಥ ರೀತಿಯಲ್ಲಿ ಆಗಬೇಕಾದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಮುಖ್ಯ ಕಾರಣ ಅನ್ನೋದನ್ನ ನಾನು ತಮಗೆ ಜ್ಞಾಪಕ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಒಂದು ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೋರಾಟ ಮಾಡಿ ಇಡೀ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಈ 6 ಜಿಲ್ಲೆಯ ಅಭಿವೃದ್ಧಿಗೆ 371 ಜೆ ಕಲಂ ಅನ್ನ ಬದಲಾಯಿಸಿ ಮಾಡಿದಂತ ಮಹಾಪುರುಷ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ್ರೆ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ನೀವು ಅವರನ್ನ ಸೋಲಿಸಿದ್ದು. ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಏಳು ಬೀಳುಗಳನ್ನು ನೋಡ್ತೇವೆ ನಾವು. ಆದ್ರೆ ಯಾರು ನಮಗಾಗಿ ದುಡಿತಾರೆ, ಯಾರು ನಮಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಮಕ್ಕಳ ಶ್ರೇಯಸ್ಸಿಗಾಗಿ ಕೆಲಸ ಮಾಡ್ತಾರೆ, ಅಂಥವರಿಗೆ ನಿರಾಶೆ ಬರುವಂತ ರೀತಿಯಲ್ಲಿ ನಡ್ಕೊಂಡ್ರೆ ಅದಕ್ಕಿನ್ನ ಶಿಕ್ಷೆ ಇನ್ಯಾವುದು ಆಗೋದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ. ಅಂಥದ್ರಲ್ಲಿ ತಾವು ಕಳೆದ ಬಾರಿ ಅವರನ್ನ ಸೋಲಿಸಿದಿರಿ, ಅದಕ್ಕೆ ಪಶ್ಚಾತ್ತಾಪವನ್ನು ಕೂಡ ಪಟ್ಟಿದ್ದೀರಿ. ಹಾಗಾಗಿ ಇವತ್ತು ಈ ಚುನಾವಣೆ 2 ದೃಷ್ಟಿಯಲ್ಲಿ ಬಹಳ ಮುಖ್ಯ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹೆಚ್ಚು ಶಕ್ತಿಯನ್ನ ಕೊಡಬೇಕು. ಅಲ್ಲಂ ಪ್ರಭು ಹೇಳಿದಾಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕುರ್ಚಿ ಇದೆಯಲ್ಲ, ಅಧ್ಯಕ್ಷರ ಕುರ್ಚಿ, ಆ ಕುರ್ಚಿ ಯಾರು ಕೂತಿದ್ದಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಕೂರ್ತಿದ್ದ ಕುರ್ಚಿ ಅದು.
ಸುಭಾಷ್ ಚಂದ್ರ ಬೋಸ್ ಅವರು ಕೂತಿದಂತ ಕುರ್ಚಿ ಅದು. ಇಂದಿರಾ ಗಾಂಧೀಜಿಯವರು, ರಾಜೀವ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಕುಂತಂತ ಕುರ್ಚಿ ಅದು. ಅಂಥ ಕುರ್ಚಿನಲ್ಲಿ ನಮ್ಮೂರಿನ ನಾಯಕ, ನಮ್ಮ ಮುಖಂಡ, ನಮ್ಮ ಸಹೋದರ, ನಮ್ಮ ಅಣ್ಣ ತಮ್ಮ ಇವತ್ತು ಅಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎಷ್ಟು ಶಕ್ತಿ ಕೊಡಬೇಕು ಕಲಬುರಗಿಯವರು, ಕರ್ನಾಟಕದವರು ಅಂತ ಹೇಳಿ ಯೋಚನೆ ಮಾಡಿ. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆಯ ಮಗ, ಈ ಊರಿನ ಮನೆಯ ಮಗ ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಅವರನ್ನ ಆರಿಸಿ ನಿಲ್ಲಿಸಿದೆ. ಅವರನ್ನ ತಾವು ಬರ್ತಕ್ಕಂಥ 7ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ಮತ ಹಾಕೋದ್ರ ಮೂಲಕ, ಹಸ್ತದ ಗುರ್ತಿಗೆ ಮತ ಹಾಕೋದ್ರ ಮೂಲಕ ಅವರನ್ನ ಆರಿಸಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಾನು ಹೇಳ್ತಾ ಇದ್ದೆ ಅಲ್ಲಂ ಪ್ರಭು ಅವರಿಗೆ,